ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲನೂ ಬಿಟ್ಕೊಂಡೆ. ಅಷ್ಟರೊಳಗೆ ಮಕ್ಕಳು ಎದ್ಬಿಟ್ಟಿದ್ರು. ಅವ್ರಿಗೂ ಕಾಫಿ ಕೊಟ್ಟು ಮನೆ ಒಳಗಡೆ ಬಂದು ಕ್ಲೀನ್ ಎಲ್ಲ ಮಾಡಿಕೊಂಡು ಕಸ ಎಲ್ಲ ಹೊಡೆದು ಮನೆಯೂ ಕೂಡ ಒರೆಸಿ ನೀಟ್ ಮಾಡ್ಕೊಂಡ್ವಿ. ನಾವು ಎಲ್ಲಿಗೆ ನೀಟ್ ಮಾಡ್ಕೋತಾ ಇದ್ದೀನಿ, ಇವತ್ತು ಏನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅಷ್ಟರೊಳಗೆ ನನ್ನ ಮಗಳು ಕೂಡ ಚೆನ್ನಾಗಿ ಲಕ್ಷ್ಮಿ ಥರ ರೆಡಿಯಾಗಿ ನಿಂತಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ಎಷ್ಟು ಚೆನ್ನಾಗಿ ನೀವು ಎಲ್ಲಿಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿರ್ಬೋದು. ಕೇಳೋದಾದರೆ ನಾವಿವತ್ತು ಸತ್ಯಮ್ಮನ ಪುರ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಊರೊಳಗಡೆ ಸತ್ಯಮ್ಮನ ಪುರ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ಅಂದ್ಬಿಟ್ಟು ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ. ನನ್ನ ಮಗಳಿಗೆ ಇವತ್ತು ಕಳಸನ ಹೊರಿಸ್ತೀವಿ. ಅದಕ್ಕೆ ಅವಳನ್ನು ಕೂಡ ಲಕ್ಷ್ಮಿ ಥರ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ತುಂಬ ದಿನವೇ ಆಗೋಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಟೆನ್ಷನಿಂದ ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಮತ್ತು ಈಗ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ಅಷ್ಟರೊಳಗಡೆ ಆಲೆ ದೇವಸ್ಥಾನದ ಹತ್ರ ಆಲೆ ಅಕ್ಕ ರಂಗೋಲಿನ ಬಿಡಿಸ್ತಿತ್ತು. ಅಭಿಷೇಕನೂ ಕೂಡ ಸ್ಟಾರ್ಟ್ ಆಗಿತ್ತು. ಟಮಟೆ ಎಲ್ಲನೂ ಬಾರಿಸ್ತಾಯಿದ್ರು. ಎಲ್ಲ ಜನಗಳು ಕೂಡ ಸೇರಿದ್ರು. ಅಭಿಷೇಕನೂ ಕೂಡ ಮುಗ್ದಿತ್ತು. ಅಷ್ಟರೊಳಗಾಲೆ ಹೋಗಿ ತಿಂಡಿ ತಿಂದು ಬಂದ್ಬಿಡೋಣ ಅಂತ ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ತಿಂಡಿ ತಿನ್ಕೊಂಬಂದ್ಬಿಡೋಣ ಅಂತ ಹೋದ್ವಿ. ಎಲ್ಲ ಬ್ಯಾಟಿಂಗ್ ಮಾಡೋಕ್ಕೆ ಸಿದ್ಧವಾಗಿ ನಿಂತ್ಬಿಟ್ಟಿದ್ರು. ಅವ್ರು ಕೂಡ ಹೊಟ್ಟೆ ಹಸ್ತಿರುತ್ತಲ್ವ. ಅಷ್ಟರೊಳಗಾಗಲೇ ಅಕ್ಕ ಬ್ಯೂಟಿಫುಲ್ ಆದ ರಂಗೋಲಿನ ಹಾಕಿದ್ರು. ಈ ಥರ ರಂಗೋಲಿನ ಯಾರ್ಯಾರು ಹಾಕ್ತೀರಾ ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಅಷ್ಟರೊಳಗಾಗಲೇ ಕಳಸನ ತರಕ್ಕೆ ಅಂದ್ಬಿಟ್ಟು ಎಲ್ಲ ಕೂಡ ಹೊರಟು ಬಂದುಬಿಟ್ಟಿದ್ವಿ. ನೆಕ್ಸ್ಟು ನಾವೆಲ್ಲ ಹೋಗಿದ್ದು ಕಳಸ ತರಕ್ಕೆ ಅಂದ್ಬಿಟ್ಟು. ಏನು ಒಂದೇ ಥರ ಸೀರೆ ಉಟ್ಟಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಯುಗಾದಿ ಹಬ್ಬದ ದಿನನೇ ಅಂದ್ಕೊಂಡಿದ್ವಿ ಒಂದೇ ಥರ ಸೀರೆ ಉಡಬೇಕು ಸತ್ಯಮ್ಮನ ಪುರಕ್ಕೆ ಅಂತ. ನಮ್ಮ ಅಣ್ಣ ತಮ್ಮದಿರು ಸೊಸೆಯದಿರೆಲ್ಲ ಅದಕ್ಕೆ ಒಂದೇ ದಿನದಲ್ಲಿ ಬ್ಲೌಸ್ ಹೊಲಿಸಿ ಸೀರೆನ ಹಾಕ್ಕೊಂಡಿದ್ದೀವಿ. ಎಷ್ಟು ಮುದ್ದಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ನೋಡಿ. ನಿಮ್ಮೂರಿನಲ್ಲೂ ಯಾರು ಈ ಥರ ಎಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಕಳಸ ತರಕ್ಕೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಕೂಡ ಹೊರಟ್ವಿ. ಮಕ್ಕಳುಗಳನ್ನೆಲ್ಲ 3 ಮಕ್ಕಳನ್ನು ರೆಡಿ ಮಾಡಿಕೊಂಡು ಅವಕ್ಕೂ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡು ಹೊರಟ್ವಿ. ಸತ್ಯಮ್ಮನ ಪುರನ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿ ಈ ಪುರನ ನಡೆಸ್ಕೊಟ್ವಿ. ತುಂಬ ಚೆನ್ನಾಗಿ ಮೂಡಿ ಬಂತು. ಹೇಗೆಲ್ಲ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಕಳಸ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ದೇವಸ್ಥಾನದ ಹತ್ರ ಹೊರಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಒಂದು ಸುತ್ತನ್ನು ಹಾಕಿ ಬರೋಕ್ಕೆ ಅಂದ್ಬಿಟ್ಟು ಬೋರ್ವೆಲ್ ಹತ್ರ ಬಂದ್ವಿ. ಬೋರ್ವೆಲ್ಲ ನೀರು ಸೇರಿಕೊಂಡು ನೀರೆಲ್ಲನೂ ತೊಗೊಬಂದು ಬಾಳೆದೆಲ್ಲ ಹಾಸಿ ಕಳಸನ ಇಟ್ಟು ಅಕ್ಕಿ ಹಾಕ್ಬಿಟ್ಟು ಕಳಸ ಎಲ್ಲನೂ ಇಟ್ಬಿಟ್ಟು ಕಳಸನ ಪೂಜ್ತಾಯಿದ್ರು ಇಲ್ಲಿ ಐನರು. ಅದೇನು ಕಟ್ಟಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹೊಂಬಾಳೆ ಎಲ್ಲನೂ ಅದಕ್ಕೆ ಹಾಕಿ ಹೂವಿನ ಅಲಂಕಾರ ಎಲ್ಲನೂ ಮಾಡಿದರು. ಎಷ್ಟು ಸುಂದರವಾಗಿ ಕಾಣ್ತಿತ್ತು. ಮಕ್ಕಳ ಮೇಲೆ ಆಲ್ರೆಡಿ ದೇವರುಗಳೆಲ್ಲ ಆಹ್ವಾನ ಆಗಿದ್ರು. ಹೇಗೆಲ್ಲ ನಡೀತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ, ತೋರಿಸ್ತೀನಿ ನೋಡಿ. ಹೇಗೆ ಎಲ್ಲ ಮಕ್ಕಳ ಮೇಲೆ ದೇವ್ರು ಬಂದಿತ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ.
ಮಕ್ಕಳು ತಂದಿರೋ ಕಳಸಗಳೆಲ್ಲ ದೇವಸ್ಥಾನದೊಳಗಡೆ ಕೊಟ್ಟು ಎಲ್ಲರೂ ಕೂಡ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲನೂ ಸಲ್ಲಿಸಿ ಎಲ್ಲರೂ ಖುಷಿಪಟ್ಟರು. ನಿಮ್ಮೂರಲ್ಲೂ ಹೇಗೆ ನಡೆಯುತ್ತೆ ದೇವಸ್ಥಾನದಲ್ಲಿ ಕಳಸ ಎಲ್ಲ ತೊಗೊಂಡೋಗೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನದ ಮುಂದೆ ಕುಳಿತಿದ್ದಾವೆ ಅಂತ. ಎಷ್ಟು ಚಂದ ಅಲ್ವಾ ದೇವ್ರನ್ನ ನೋಡೋಕೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರೂ ಕೂಡ ಭಕ್ತಿಯಿಂದ ನಿಂತ್ಕೊಂಡು ದೇವ್ರ ಪೂಜೆನ ಕೂಡ ಸಲ್ಲಿಸ್ತಾ ಇದ್ರು. ಆದರೆ ಇನ್ನೊಂದು ಸ್ವಲ್ಪ ಜನ ಏನಕ್ಕೆ ಕಾಯ್ತಾ ಇದ್ರು ಅಂತ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಪೂಜೆ ಎಲ್ಲನೂ ಮಾಡಿದ ಮೇಲೆ ಒಂದು ಕಡೆ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ರು ಐನರು. ಮಂಗಳಾರತಿ ಎಲ್ಲ ಮಾಡಿ ದೇವರಿಗೆ ಎಲ್ಲ ಪೂಜೆಯನ್ನು ಸಲ್ಲಿಸಿದ ಮೇಲೆ ಏನಕ್ಕೆ ನಿಂತಿದ್ರು ಅಂತ ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಕಮೆಂಟ್ ಮಾಡಿ ಅವ್ರು ಏನಕ್ಕೆ ನಿಂತಿದ್ರು ಅಂತ. ದೇವ್ರ ಪ್ರಸಾದನೂ ಕೂಡ ಎಲ್ಲರೂ ಕೂಡ ಹಂಚ್ಕೊಂಡು ಕುಡಿದು ಮಕ್ಕಳಿಗೆಲ್ಲ ಕೊಡಿಸಿ ಎಲ್ಲರೂ ಪ್ರಸಾದನ ಸೇವಿಸಿದ್ರು. ಏನಕ್ಕೆ ನಿಂತಿದ್ರು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕೆ ನಿಂತಿದ್ರು ಅಂತ ಕಮೆಂಟ್ ಮಾಡಿ ಗೊತ್ತಾಗಿದ್ರೆ.
ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು. ಅಷ್ಟರೊಳಗಡೆ ಮಧ್ಯಾಹ್ನ ಆಗಿತ್ತು. ಸೊ ಎಲ್ಲ ಊಟಕ್ಕೆ ಕೂತಿದ್ರು. ಎಲ್ಲರಿಗೂ ಕೂಡ ಪ್ರಸಾದನ ವಿನಿಯೋಗ ಮಾಡ್ತಾಯಿದ್ರು. ಎಲ್ಲ ಊಟ ಎಲ್ಲ ಮಾಡಿ ಮನೆ ಕಡೆ ಹೊರಟರು. ನಮಗೂ ಕೂಡ ಖುಷಿ ಅನ್ನಿಸ್ತು. ದೇವ್ರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಕಿತಾಪತಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ, ನನಗೂ ಸಪೋರ್ಟ್ ಸಿಕ್ಕೋ ಹಾಗಾಗುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆದಷ್ಟು ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸು ಕೂಡ ಬರ್ತಿದೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಊರಲ್ಲೂ ಹೇಗೆ ನಡೆಯುತ್ತೆ ಹಬ್ಬ ಮತ್ತು ಕಳಸ ಹೊರಿಸೋದು, ದೇವ್ರ ಪುರ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್.